ಆಪ್ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಅಂದರೆ ಆಪ್ ಆ್ಯಕ್ಚುಲಿ ಹೈಲಿ ಕ್ವಾಲಿಫೈಡ್ ಪರ್ಸನ್. ನೀವು ನೋಡಿದ ಆ್ಯಪ್ ನಿಮಗೆ ಕರೆಯುವಾಗ ಏನು ಇಂದ್ರ ಚಂದ್ರ ಅಂತ ಹೇಳಿ ಕರೆದು ಬಿಡ್ತಾರೆ. ಆಮೇಲೆ ನಿಮಗೆ ಬುಟ್ಟಿಗೆ ಹಾಕಿ ಸುಮ್ಮನೆ ಕೂಡಿಸ್ಬಿಟ್ಟು. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಅರವಿಂದ್ ಕೇಜ್ರಿವಾಲ್ ಅಟೆಂಪ್ಟೆಡ್ ಟು ಡೂ ವಿತ್ ಮೀ. ಪೊಲಿಟಿಕಲಿ ಜೈನ್ ಆದಮೇಲೆ ಹೇಗೆಲ್ಲ ಕೆಲವೊಂದನ್ನು ಸಹಿಸ್ಕೊಳಕ್ಕಾಗಲ್ಲ. ಸೊ ಅದನ್ನು ಹೇಗೆ ನೀವು ಎಲ್ಲ ಕಡೆನೂ ಹೊಸದಾಗಿ ಕಲಿಬೇಕು. ಆ್ಯಪನ್ನು ಬಿಡೋದಕ್ಕೆ ಬಂದರೆ ಏನು ಕಾರಣಕ್ಕೆ ಬಿಟ್ರಿ? ಒಂದು ಆಮ್ ಆದ್ಮಿ ಪಾರ್ಟಿಗೆ ದೇ ಆರ್ ನಾಟ್ ವೆರಿ ಸೀರಿಯಸ್ ಅಬೌಟ್ ಕರ್ನಾಟಕ ಎಲೆಕ್ಷನ್ಸ್. ಬಿ ಜೆ ಪಿ ಏನಕ್ಕೆ ಜೈನ್ ಆದ್ರಿ ಸರ್ ನೀವು? ಸೊ ನ್ಯಾಚುರಲ್ ಚಾಯ್ಸ್ ವಾಸ್ ದೇರ್ ಟು ಗೋ ಬ್ಯಾಕ್ ಟು ಭಾರತೀಯ ಜನತಾ ಪಾರ್ಟಿ. ಬಿಕಾಸ್ ನಮ್ಗೆ ಗೊತ್ತು ಎಲ್ಲಿ ಬೆಳಿಬೇಕು. ಸರ್ ನಮಸ್ಕಾರ. ಎಸ್ ಸರ್. ಸೊ ರಿಟೈರ್ಮೆಂಟ್ ಆದಮೇಲೆ ತಾವು ಆ್ಯಪಿಗೆ ಸೇರ್ಕೊಂಡ್ರಿ. ಸೊ ಅದು ಅಲ್ಲಿ ಬಿಟ್ರಿ ಕಾರಣಾಂತರದಿಂದ. ಸೊ ಅದಾದಮೇಲೆ ನೀವು ಬಿ ಜೆ ಪಿಲಿದ್ದೀರಾ. ಸೊ ಬಿ ಜೆ ಪಿನೆಲ್ಲ ಏನು ನಡೀತದೆ? ನಾನು ಫಸ್ಟ್ ಆಫ್ ಆಲ್ ರಿಟೈರ್ ಆಗಿಲ್ಲ. ನಾನು ಪ್ರಿಮೆಚ್ಯೂರ್ ರಿಟೈರ್ಮೆಂಟ್ ತೊಗೊಂಡೆ. ವಾಲಂಟ್ರಿ ರಿಟೈರ್ಮೆಂಟ್. ಇಲ್ಲದ್ರೆ ಕಳೆದ ವರ್ಷ ರಿಟೈರ್ ಆಗ್ತಾ ಇದ್ದೆ ನಾನು 25ಅಲ್ಲಿ. 25ಅಲ್ಲಿ ರಿಟೈರ್ ಆಗ್ತಾ ಇದೆ, 25ಅಲ್ಲಿ. ಸೊ ನೀವು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಆ್ಯಪ್ಗೆ ಹೋದ್ರಿ ತಕ್ಷಣನೇ. ಇನ್ಫ್ಯಾಕ್ಟ್ 2 ಏಪ್ರಿಲ್ಗೆ 4th ಏಪ್ರಿಲ್ಗೆ ನಾನು ಸೇರಿಕೊಂಡೆ. ಆ್ಯಪ್ ಬಗ್ಗೆ ಒಂದು 2 ಮಿನಿಟ್ಸ್ ಏನಾದರೂ ಹೇಳ್ಬೋದು ಅಂತ ಅಂದರೆ ನೀವು ನೋಡಿದ ಆ್ಯಪ್ ಆ್ಯಕ್ಚುಲಿ ಹೈಲಿ ಕ್ವಾಲಿಫೈಡ್ ಪರ್ಸನ್. ಒಂದು ರಾಜಕೀಯ ಪಕ್ಷ ಪ್ರಾರಂಭ ಮಾಡಿ ಜಗತ್ ಜಾಹೀರಾಗಿರೋದು ಅರವಿಂದ್ ಕೇಜ್ರಿವಾಲ್ ಈಸ್ ಎ IITN. ಜಗತ್ ಜಾಹೀರಾಗಿರೋದು he was an additional commissioner of income tax. ಜಗತ್ ಜಾಹೀರಾಗಿರೋದು he is a Raman Magsaysay awardee. And ಜಗತ್ ಜಾಹೀರಾಗಿರೋದು he was a street fighter and made his party into a national party. ಎಲ್ಲ 10 ವರ್ಷದ ಒಳಗೆ ಆಗಿದ್ದು. ಇನ್ ದ ಶಾರ್ಟ್ ಪೀರಿಯಡ್. ಸೊ ಆ ಸಮಯದಲ್ಲಿ ನನಗೆ ಮೇಲಿನ ಮೇಲೆ ಫೋನ್ ಮಾಡಿಬಿಟ್ಟು, ನೀವು ಬನ್ನಿ, ನೀವು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಜನ ಸೇರಿ ಮಾಡ್ಬೋದು ಇತ್ಯಾದಿಗಳಂತ. ಆವಾಗ ಅವ್ರದ್ದು ಎಜುಕೇಷನ್ ಮತ್ತು ಹೆಲ್ತ್ ಇತ್ಯಾದಿಗಳ ಬಗ್ಗೆ ಭಾಳ ಪ್ರಚಾರ ಆಯಿತು. ಸೊ ನೇಷನ್ ವಾಂಟೆಡ್ ಸಮಥಿಂಗ್ ನ್ಯೂ. ಸೊ ಆ ದೃಷ್ಟಿಯಿಂದ ನಾನು ಅವಾಗ ಅಲ್ಲಿ ಸೇರಿಕೊಂಡೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ I thought that the party has the same problem with everybody. all the parties. He was simply incommunicado. ಪಾಲಿಟಿಕ್ಸಲ್ಲಿ ಎಲ್ಲಕ್ಕಿಂತ ಡೇಂಜರಸ್ ಅಂದರೆ, ನಿಮಗೆ ಕರೆಯುವಾಗ ಏನು ಇಂದ್ರ ಚಂದ್ರ ಅಂತ ಹೇಳಿ ಕರೆದು ಬಿಡ್ತಾರೆ. ಕರೆದ ನಂತರ ಆಮೇಲೆ ನಿಮಗೆ ಬುಟ್ಟಿಗೆ ಹಾಕಿ ಸುಮ್ಮನೆ ಕೂಡಿಸ್ಬಿಟ್ಟು. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಅರವಿಂದ್ ಕೇಜ್ರಿವಾಲ್ ಅಟೆಂಪ್ಟೆಡ್ ಟು ಡೂ ವಿತ್ ಮೀ. ಬಟ್ ನಾನೇನು ಸುಮ್ಮನೆ ಕೂತಿರಲಿಲ್ಲ. ನಾನು ಸೇವೆ ಬಿಟ್ಟು ಬಂದವನು. ಆವಾಗ ಕರ್ನಾಟಕಾದ್ಯಂತ ನಾನು ಸ್ವಂತ ವೆಹಿಕಲಲ್ಲಿ ಟೂರ್ ಮಾಡಿ ಒಂದು 52 ಆಫೀಸ್ ಓಪನ್ ಮಾಡಿದೆ ನಾನು. ಕಲಬುರಗಿ, ನಿಪ್ಪಾಣಿಯಿಂದ ಹಿಡಿದು ಚಾಮರಾಜನಗರ. ಕೆಲವು ಸರ್ತಿ ಸಾಯಂಕಾಲ ನಾನು 7 ಗಂಟೆ ತನಕ 8 ಗಂಟೆ ತನಕ ನಾನು ಬೆಳಗಾಮಲ್ಲಿ ಇದ್ಬಿಟ್ಟು ಬೆಳಗ್ಗೆ ನೆಕ್ಸ್ಟ್ ಮಾರ್ನಿಂಗ್ 9 ಗಂಟೆಗೆ ಮೈಸೂರು ಚಾಮರಾಜನಗರ ಹೋಲ್ ನೈಟ್ ಡ್ರೈವ್ ಮಾಡ್ಕೊಂಡು ಎರಡು ಡಬಲ್ ಡ್ರೈವರ್ಸ್ ಇಟ್ಕೊಂಡು, ಮತ್ತು ಕಾರ್ಯಕರ್ತರು ಪಾಪ ಶಿವಮೊಗ್ಗದಲ್ಲಿ ಸಿಗೋರು, ಅವ್ರಿಗೆ ತಿಂಡಿ ಗಿಂಡಿ ಕೊಡಿಸೋರು ಅಪರಾತ್ರಿ 2 ಗಂಟೆ 2:30ಗೆ. ಸೊ ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್. ಸೊ ಆಲ್ಮೋಸ್ಟ್ ತಿಂಗಳಿಗೆ ಒಂದು 4-5 ಸಾವಿರ ಕಿಲೋಮೀಟರ್ ಎಷ್ಟು ಟ್ರಾವೆಲ್ ಮಾಡ್ತಾರೆ. ಏಕೆಂದರೆ ನೀವು ಯೂಸಲಿ ಈಗ ನಿಮ್ಮ ಡಿಪಾರ್ಟ್ಮೆಂಟೂ ಆ ಥರದ್ದೇನೆ, ಯಾವ್ಯಾವ ಟೈಮ್ನಲ್ಲಿ ಎಲ್ಲ ಹೋಗಬೇಕು ಏನಂತ ಗೊತ್ತಿರಲ್ಲ. ಆಲ್ ಆಫ್ ದಿ ಸಡನ್ ಸಮಥಿಂಗ್ ಇಸ್ ಹ್ಯಾಪನ್, ನೀವು ಹೋಗಲೇಬೇಕಾಗತ್ತೆ, ಯಾಕೆಂದರೆ ಹಿರಿಯ ಅಧಿಕಾರಿಗಳು ಇರ್ತೀರ. ಸೊ ಇದು ಸ್ವಲ್ಪ ಬೇರೆ ಥರ. ಇದು ತುಂಬ ಎವ್ರಿಥಿಂಗ್ ಇಸ್ ಅ ನ್ಯೂ ಲರ್ನಿಂಗ್. ಎಲ್ಲ ಕಡೆ ಹೊಸದಾಗಿ ಕಲಿಬೇಕು. ಎಲ್ಲ ಕಡೆ ಕಲಿಬೇಕು, ಜನರಿಗೆ ಭೇಟಿ ಮಾಡಬೇಕು, ಮತ್ತು ನಿಮ್ಮ ಈಗೋ ಎಲ್ಲ ಬಿಡಬೇಕು, ಭೂಮಿಗೆ ಬರಬೇಕು. ಬಟ್ ಬೀಯಿಂಗ್ ಎ ಆಫೀಸರ್, ಯಾಕೆಂದ್ರೆ ನೀವು ಖಡಕ್ ಆಫೀಸರು. ಸೊ ಅದು ಹೇಗೆ ನೀವು ಪೊಲಿಟಿಕಲಿ ಜೈನ್ ಆದಮೇಲೆ ಹೇಗೆಲ್ಲ ಕೆಲವೊಂದನ್ನು ಸಹಿಸ್ಕೊಳಕ್ಕಾಗಲ್ಲ. ಸೊ ಅದನ್ನು ಹೇಗೆ ನೀವು ನೋಡಿ, ನನಗೆ ರಾಜಕೀಯ ಹೊಸದೇನಲ್ಲ. ನನಗೆ 84ನೇ ಇಸ್ವಿಯಲ್ಲಿ ನಾನು ನ್ಯಾಷನಲ್ ಕಾಲೇಜ್ ಜಯನಗರ್ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಜೀವರಾಜ್ ಆಳ್ವ ಅವ್ರ ಜೊತೆ ನಮಗೆ ಭಾಳ ಹತ್ತಿರದ ಒಡನಾಟ ಇತ್ತು. ಆವಾಗ ಕೊತ್ವಾಲ್ ಮತ್ತು ಅವರು ಅನಿಲ್ ಕುಮಾರ್ ಅವರೆಲ್ಲ ದೇವರಾಲ್ ಹಿಂದೆ ಹೋಲ್ ಬ್ಯಾಂಗ್ಳೂರ್ ಸಿಟಿ ವಾಸ್ ಒಂಥರ ರೌಡಿ ಸೀನ್. ಅಂಥ ಮಧ್ಯದಲ್ಲಿ ಜೀವರಾಜ್ ಆಳ್ವ ಇವ್ರಿಗೆಲ್ಲ ಗುರುಗಳಾಗಿ ದೋಸ್ ಡೇಸ್ ಜೀವರಾಜ್ ಆಳ್ವ ನನಗೆ ಎಲೆಕ್ಷನ್ ಗೆಲ್ಲಕ್ಕೆ 7,500 ರೂಪಾಯಿ ಕೊಟ್ಟರು ನನಗೆ. ಓಕೆ, ದಟ್ ವಾಸ್ ಅ ಬಿಗ್ ಅಮೌಂಟ್ ಆಫ್ ಮನಿ. ಆ ಟೈಮ್ನಲ್ಲಿ ಬಿಗ್ ಅಮೌಂಟ್ ಆಫ್ ಮನಿ. ರಾಮಕೃಷ್ಣ ಹೆಗಡೆ ಹತ್ರ ಕರ್ಕೊಂಡು ಹೋಗಿ ಐ ಒನ್ ದ ಎಲೆಕ್ಷನ್ಸ್ ಆಲ್ಸೋ.
ಮತ್ತು ಹಿಂಗೆ ಮಾಡೋಕೆ ಆಮೇಲೆ ನಮ್ಮ ತಂದೆ ಸಾಕು ಏನು ರಾಜಕೀಯ ಮಾಡ್ತೀವಿ ಇದಕ್ಕೆಲ್ಲ ನಿಮ್ಗೆ ದೆನ್ ಅವಾಗ ಐ ಜಾಯ್ನ್ ಆಮೇಲೆ ಅದು ಬಿಟ್ಟ ತಕ್ಷಣ ಆರ್ಮಿ ಜಾಯ್ನ್ ಆದೆ ನಾನು. ಓ 1 ವರ್ಷ ಆರ್ಮಿಲಿದ್ದೆ ನಾನು, ಶ್ರೀಲಂಕನ್ ಆಪರೇಷನ್ಸ್ 1986-87 ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರುವಾಗ. ಓಕೆ ಆ ಟೈಮಲ್ಲಿ ಜಾಯ್ನ್ ಆದೆ. ದೆನ್ ನಾನು ಐ ಲೆಫ್ಟ್ ಆಮ್ ಆದ್ಮಿ ಪಾರ್ಟಿ, ಇದು ಐ ಲೆಫ್ಟ್ ದ ಆರ್ಮಿ. ಆ್ಯಂಡ್ ದೆನ್ ನಾನು NM ಕ್ಯಾರ್ವಿ ಗರ್ಲ್ಸ್ ಕಾಲೇಜಲ್ಲಿ ಐ ವಾಸ್ ಟೀಚಿಂಗ್ ಎಕನಾಮಿಕ್ಸ್, ಓ PG ಎಕನಾಮಿಕ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ನಂತರ ಐ ವೆಂಟ್ ಟು ನಬಾರ್ಡ್ ಇನ್ ರಾಜಸ್ಥಾನದಲ್ಲಿದ್ದೆ ನಾನು. ಅಲ್ಲಿ ಕೂತ್ಕೊಂಡು ಪ್ರಿಪರೇಷನ್ ಮಾಡಿ 1989 ಎಕ್ಸಾಮಿನೇಷನಲ್ಲಿ ಐ ವಾಸ್ ಅಲಾಟೆಡ್ ದ ಇಂಡಿಯನ್ ಫಾರಿನ್ ಸರ್ವಿಸ್. ಸೊ ಫಾರಿನ್ ಸರ್ವಿಸ್ಗೆ ನಾನು ಸೆಲೆಕ್ಟ್ ಆದೆ. ಆಮೇಲೆ ಮಸೂರಿಗೆ ಹೋದ ನಂತರ ಸ್ವಲ್ಪ ದಿನ ಅಲ್ಲಿ IFS ಟ್ರೈನಿಂಗ್ ಆದ ನಂತರ ಐ ಸೆಡ್ ಬೇಡ, ಐ ವಾಂಟ್ IPS, ಒಂದು ಲೆವೆಲ್ ಕಡಿಮೆ. ಸೊ IPS ಏನಾದ್ರಿ ಆ್ಯಪನ್ನ ಬಿಡೋದಕ್ಕೆ ಬಂದರೆ ಏನು ಕಾರಣಕ್ಕೆ ಬಿಟ್ರಿ? ಅಂದರೆ ಶಾರ್ಟ್ ಪೀರಿಯಡ್ ಆಯ್ತಲ್ಲ. ಒಂದು ಆಮ್ ಆದ್ಮಿ ಪಾರ್ಟಿಗೆ ದೇ ಆರ್ ನಾಟ್ ವೆರಿ ಸೀರಿಯಸ್ ಅಬೌಟ್ ಕರ್ನಾಟಕ ಎಲೆಕ್ಷನ್ಸ್. ಓಕೆ ಮುಂಚೆಯಿಂದನೇ ನಾನು ಆರ್ಗನೈಸೇಷನ್ಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಅವ್ರಿಗೆ ಖೂಬ್ ಸೇವಾ ಕರು, ಖೂಬ್ ಸೇವಾ. ಅರೆ ಸೇವಾ ಅಂದರೆ ಏನು, ವಾಟ್ ಯು ಮೀನ್? ಸೇವಾ ಅಂದರೆ ಯು ಹ್ಯಾವ್ ಟು ಬಿ ಇನ್ ಟಚ್ ವಿತ್ ಪೀಪಲ್. ಅದು ಅವ್ರಿಗೆ ಯಾರೋ ಮತ್ತೆ ಒಬ್ಬ ದಿಲೀಪ್ ಪಾಂಡೆ ಅಂತ ಯಾರೋ ನನಗೆ ಉಸ್ತುವಾರಿ ಅಂತ ಅವ್ನಿಗೆ ಬಿಟ್ಟಿದ್ರು. ದಟ್ ಫೆಲೋ ವಾಸ್ ಎ ಕಾರ್ಪೊರೇಟ್ ಗೈ. ಅವನಿಗೆ ಏನು ಎಲ್ಲೂ ಕನೆಕ್ಷನ್ನೇ. MLA ಅನ್ಸುತ್ತೆ ಅವಾಗ. ಆಮೇಲೆ MLA ಆಗಿದ್ದಾನೆ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನೋಡಪ್ಪ ಅಲ್ಲಿ ಸೂರ್ಜೇವಾಲ ನೋಡಿದ್ರೆ ಬಿಜಾಪುರ, ಬೆಳಗಾಮು, ನಿಪ್ಪಾಣಿಲಿ ತಿರುಗಾಡ್ತಾ ಇದ್ದಾನೆ. ಮತ್ತು ಅರುಣ್ ಸಿಂಗ್ ಅವರು ಕರ್ನಾಟಕ ಉಸ್ತುವಾರಿ, ಅವರು ಯಾದಗಿರಿ ಮತ್ತು ಕಲಬುರಗಿ ಎಲ್ಲ ಕಡೆ ಅವ್ರು ತಿರುಗಾಡ್ತಿದ್ದಾರೆ. ನೀನು ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿಲಿ ಕೂತ್ಕೊಂಡು 11 ಗಂಟೆಗೆ ಬಂದು ನೀನು ಗೋಡಂಬಿ ದ್ರಾಕ್ಷಿ ತಿಂತಾ ಕೂತಿದ್ಯಾ, ಯಾರಿಗೂ ಭೇಟಿ ಮಾಡಲ್ಲ, ಫೋನ್ ಕಾಲ್ ತೆಗಿಯಲ್ಲ ಅಂತ ಹೇಳಿದ್ರೆ ಹೌ ಶುಡ್ ಪೀಪಲ್ ಕನೆಕ್ಟ್ ವಿತ್ ಯು? ಸೊ ಅಲ್ಲಿಂದ ಶುರುವಾಯಿತು. ಮತ್ತು ಅವನು ಅಲ್ಲಿ ಚಾಡಿ ಹೇಳಕ್ಕೆ ಶುರು ಮಾಡ್ದ ದಟ್ ಭಾಸ್ಕರ್ ರಾವ್ ಇಸ್ ವೆರಿ ವೆರಿ ಅಗ್ರೆಸಿವ್ ಮತ್ತು ತುಂಬ ಡೊಮಿನೇಟಿಂಗ್ ಇದ್ದಾರೆ ಅಂತ. ನಾನು ಹೇಳಿದೆ, ಲೆಟ್ ಮೀ ರನ್ ದ ಶೋ, ಅಟ್ಲೀಸ್ಟ್ ನಿಮಗೆ ಏನಿಲ್ಲ ಅಂದ್ರೂ 2 to 3 ಸೀಟ್ಸ್ ಐ ವಿಲ್ ಬ್ರಿಂಗ್ ಇಟ್ಸ್ ವಿತ್ ಮೈ ಓನ್ ಕ್ರೆಡಿಬಿಲಿಟಿ, ಐ ವಿಲ್ ಬ್ರಿಂಗ್ ಇಟ್ ಅಂತ. ಯಾಕೆಂದರೆ ನಿಮಗೆ ಆದ ಕೆಲವೊಂದು ಫ್ಯಾನ್ಸ್ಗಳಿದ್ರು, ಕೆಲವೊಂದು ಸಪೋರ್ಟರ್ಸು. ಅಂದರೆ ನೀವು ಆಪ್ಕೋದಾಗ ತುಂಬ ಜನ ಇದು ಅಂದರೆ ತುಂಬ ಜನ ಖುಷಿ ಪಟ್ಟಿದ್ದು ಹೆಂಗೆ ಅಂತ ತುಂಬ ಜನ ಸೆಲೆಬ್ರೇಟ್ ಮಾಡಿದ್ರು ಆ ಟೈಮಲ್ಲಿ. ಆಮೇಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಆಪ್ ಬಿಟ್ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತೀರಾ ಅಂದ್ಕೊಂಡಿದ್ರು ಎಲ್ಲರೂ. ಬೈ ಚಾನ್ಸ್ ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಇಲ್ಲ ಅಂದ್ರೂ ಮುಗ್ದಾದ್ಮೇಲೆ ನಿಮ್ಮದು ರಿಟೈರ್ಮೆಂಟ್ ಬಂದಾಗ್ಲೂ ತಿಳ್ಕೊಂಡಿದ್ದು ಏನಂತ ಅಂದರೆ ಈಗ ಭಾಸ್ಕರ್ ರಾವ್ ಅವರು ಬಹುಶಃ ಕಾಂಗ್ರೆಸ್ಗೆ ಹೋಗ್ತಾರೆ, ಇಲ್ಲ BJPಗೆ ಹೋಗ್ತಾರೆ, ಆ ಮೈಂಡ್ ಸೆಟ್ಟಲ್ಲಿ ಇದ್ದರು. ಸೊ ನೀವು ಆಲ್ ಆಫ್ ದಿ ಸಡನ್ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕೊಟ್ರಿ. ಸೊ ಅಲ್ಲ, ದಟ್ ಇಸ್ ಆ್ಯಕ್ಚುಲಿ ಆ ಟೈಮಲ್ಲಿ ದಟ್ ಪಾರ್ಟಿ ವಾಸ್ ಡೂಯಿಂಗ್ ವೆಲ್. ಅವಾಗ ಒಂಥರ ಯೂತ್ ಜನರಿಗೆ ಒಂದು ಬದಲಾವಣೆ ಬೇಕಿತ್ತು. ಇಲ್ಲಿ ಅವರು ಲೋಕಲ್ ಪಾರ್ಟೀಸ್, ರೀಜನಲ್ ಪಾರ್ಟೀಸಿನ ಬೇಸ್ ಹತ್ತೋಗಿದೆ. ಬಟ್ ದಟ್ ಪಾರ್ಟಿ ರೂಯಿಂಡ್ ಇಟ್ ಸೆಲ್ಫ್. ಒಳ್ಳೆ ಆಪರ್ಚುನಿಟಿ ಇತ್ತು. ನಾನು 10 ತಿಂಗಳಿದೆ ಆಮ್ ಆದ್ಮಿ ಪಾರ್ಟಿ ಒಳಗೆ. 10 ತಿಂಗಳೊಳಗೆ 6-7 ಸಾವಿರ ಜನರಿಂದ ಹಿಡಿದ ಐ ಟುಕ್ ದ ಮೆಂಬರ್ಶಿಪ್ ಅಪ್ ಟು 1 lakh, 1 ಲಕ್ಷ ತನಕ ತೊಗೊಂಡೋಗಿದ್ದಾನೆ ಮೆಂಬರ್ಶಿಪ್ ಅಲ್ಲಿಗೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ, ತಾಲೂಕ್ ಲೆವೆಲಲ್ಲಿ ಮೀನ್ಸ್ ಐ ಯೂಸ್ ಟು ವರ್ಕ್ ಡೇ ಆ್ಯಂಡ್ ನೈಟ್. ಐ ಯೂಸ್ ಟು ನೋಡ್ತಾ ಇದ್ದು. ಮತ್ತು ನನಗೆ ಸರ್ವಿಸಲ್ಲಿ ಕೂಡ ಕೈಲಿ ಬರೆದ ಅಭ್ಯಾಸ, ಕೈಲಿ ಬರೆದುಬಿಟ್ಟು ವಾಟ್ ಟು ಡೂ, ವಾಟ್ ನಾಳೆ ಏನು ಮಾಡಬೇಕು, ಈ ವಾರದಲ್ಲಿ ಏನು ಮುಗಿಸ್ಕೊಂಡ್ಬಿಡ್ಬೇಕು, ಈ ತಿಂಗಳು ಏನು ಮುಗಿದೋಗ್ಬಿಡ್ಬೇಕು, ಮುಂದಿನ ತಿಂಗಳಲ್ಲಿ ಏನು ಮುಗಿಸ್ಕೊಂಡ್ಬಿಡೋದು, ನಮಗೆ ಪ್ಲ್ಯಾನಿಂಗ್ ಮುಂಚೆಯಿಂದಾನೇ ಇತ್ತಲ್ಲ. ಮತ್ತು ನಾವು ರಸ್ತೆಗೆ ಇಳಿದ್ಬಿಟ್ಟು ಹೆಂಗೆ ಯಾವ ರೀತಿ ಮಹಿಳೆಯರಿಗೆ ಯಾವ ರೀತಿ ಕೆಲವರು ಸಹಾಯ ಮಾಡೋಕ್ಕೆ ಕೂಡ ಬರೋರು, ಕೆಲವು ಸತಿ ತಮಾಷೆಗೆ ನಮಗೆ ಸಹಾಯ ಮಾಡೋರು. ಬಟ್ ನೋಡೋಣ ಏನು ಮಾಡ್ತಾರಂತ. ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆವಾಗ ನಮ್ಮ ದಯಾನಂದ್ ಸಾಗರ್ ಅವರು ಒಂದು ಹಾಲ್ ಕೊಟ್ಟರು ನಮಗೆ, ಒಂದು ಯುವ ಕನ್ವೆನ್ಷನ್ ಮಾಡೋಕ್ಕೆ ಸಲುವಾಗಿ. ಐ ಮೊಬಲೈಸ್ಡ್ 1000 ಯೂತ್. ಆಮೇಲೆ 1,000 ವಿಚ್ ನ್ಯಾಷನಲ್ ಪಾರ್ಟೀಸ್ ಕುಡ್ ನಾಟ್ ಡೂ ಇಟ್ ಓವರ್ ದೇರ್. ಯಾರು ಹೇಳಿದ್ರು, ಸರ್ ನೀವು ಇದೆಲ್ಲ ಇಷ್ಟೆಲ್ಲ ನೀವು ಮಾಡ್ತಿದ್ರಲ್ಲ, ನಾನು ಊಟಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ. ನಾನು ಒಂದು ಮಹಿಳಾ ಇದು ಕೂಡ. ಮತ್ತು ನಂದು ಕನ್ವೆನ್ಷನಲ್ಲಿ ಎಲ್ಲರೂ ಬಂದು ಭಾಷಣ ಕೊಡೋರಲ್ಲ, 1,000 ಜನ ಬಂದ್ರಲ್ಲ. ಐ ಡಿವೈಡೆಡ್ ದ ಎಂಟೈರ್ 1000 ಪೀಪಲ್ ಇಂಟು 25 ಗ್ರೂಪ್ಸ್. ದೇಶಕ್ಕೆ ಏನು ಮುಖ್ಯವಾದ ಸಮಸ್ಯೆ ಇದೆ ಅಂತ ನೀವು ಎಲ್ಲರೂ ಆ ಕಡೆ ಈ ಕಡೆ ಇದ್ಬಿಟ್ಟು ಆಮೇಲೆ ಎಲ್ಲರಿಗೂ 10 ನಿಮಿಷ ಪ್ರೆಸೆಂಟೇಷನ್. ದೆನ್ ವಾಟ್ ಈಸ್ ದಿ ಅವ್ರದ್ದು ಧ್ವನಿ ಕೇಳಬೇಕು, ಸುಮ್ಮನೆ ಅವ್ರಿಗೆ ಮತ್ತು ಅದೇ ರೀತಿ ಮಹಿಳೆಯರ ಒಂದು ಸಮಾವೇಶ ಮಾಡಿದೆ, ಅಲ್ಲೇ ಮಾಡಿದೆ ನಾನು. ಅಲ್ಲಿ ದುಡ್ಡೆಲ್ಲಿ ಆಮೇಲೆ ದುಡ್ಡೆಲ್ಲಿತ್ತು ಅವಾಗ. ಅಂದರೆ ಐ ಆಮ್ ಓನ್ಲಿ ಟೆಲಿಂಗ್ ಯು ದಟ್ ನಮಗೆ ಆರ್ಗನೈಸೇಷನ್ ಸ್ಕಿಲ್ಸ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋವಾಗ ಕಲ್ತಿರೋದು. ಮತ್ತು ನೀವು ಜೆನ್ವಿನ್ ಆಗಿ ಜನರ ಜೊತೆ ಮಾತಾಡಿದ್ರೆ, ಜೆನ್ವಿನ್ ಆಗಿ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಉದ್ಯಮಿಗಳು ಸಹಾಯ ಮಾಡ್ತಾರೆ.
ಎಲ್ಲರ ಮುಂದೆ nobody ಬರ್ತಾರೆ. took us very seriously. ಆಯಿತು ಕೊಡಪ್ಪ, ಎಲ್ಲ ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ, ಒಂದು ಕೆಲವು ₹1,000 ಕೇಳ್ತಾರೆ, ಕೊಟ್ಬಿಟ್ರೆ ಇವರು ಬದುಕಲಿ ಚೆನ್ನಾಗಿರಲಿ ಅಂತ. ಆ್ಯಂಡ್ ಭಾಸ್ಕರ್ ಅವ್ರು ನಮ್ಗೆ ಗುರ್ತಿರೋರು, ನಮ್ಮ ಕಮಿಷನರ್ ಆಗಿದ್ರು, ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ನೋಡೋಣ ಎಷ್ಟು ಮಟ್ಟಕ್ಕೆ ಮಾಡ್ತಾರೆ ಅಂತ. ಏನಕ್ಕೆ ಅಂದರೆ ನೀವು ಕೋವಿಡ್ ಟೈಮ್ನಲ್ಲಿ ಮಾಡಿರೋ ಸಹಾಯ ಇದೆಯಲ್ಲ, ಅದನ್ನು ಬಹುಶಃ ಬೇರೆಯವ್ರು ಇದ್ದಿದ್ರೆ ನಮಗೆ ಗೊತ್ತಿಲ್ಲ. ನಾನು ನೋಡಿದ ಮಟ್ಕೊಂಡು ನಾವು ನಿಮ್ಮಿಂದ ಸುಮಾರು ಸುತ್ತಾಡ್ತಿದ್ದೋ ಆ ಟೈಮ್ನಲ್ಲಿ. ಸೊ ನೀವು ರೋಡಲ್ಲಿ ನಿಂತ್ಕೊಂಡು My working is very decentralized. Not only I decentralize the system, I decentralize authority and I decentralize power also. ಮತ್ತೆ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಸೇರಿದ್ದು, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಇಷ್ಟು ನನ್ನ ಅವಾಗ ಪಾಸ್ ಇಶ್ಯೂ ಮಾಡೋ ಸಿಸ್ಟಮ್ ಇರಲಿ, ನಾನು ಯಾವುದು ಕೂಡ ನಮ್ಮ ಆಫೀಸಿಂದ ಮಾಡಿಸ್ತಾನೆ ಇರಲಿಲ್ಲ. ಎವ್ರಿಥಿಂಗ್ ಎಲ್ಲ DCPಗಳು ಮಾಡಬೇಕು. ಅವ್ರಿಂದ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಂಬಾಳ್ಕರ್ ನಾನು ಸೇರಿ ಅದಕ್ಕೆ ಸರಿ ಮಾಡ್ತಾಯಿದ್ವಿ. ಆಯ್ತಪ್ಪ ಬಿಡಿ, ತಪ್ಪಾಗಿದ್ರೆ ನಾವು ಸರಿ ಮಾಡ್ತೀವಿ ಅಂತ. ಎಲ್ಲ ನೀವು ಪವರ್ ಕನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಕೆಲವ್ರು ಕೆಳಗಡೆ ಕೊಡಿ, ಅವರೆಲ್ಲ ಎಂಪವರ್. ಮತ್ತು ಐ ಟು ಟೆಲ್ ದ ಪೊಲೀಸ್ ಕಾನ್ಸ್ಟೇಬಲ್, ಎಲ್ಲಿ ನಿಂತಿದೆಯಲ್ಲ ನೀನು ನಿಂತಿರೋ ಜಾಗದಲ್ಲಿ ನೀನೇ ಪೊಲೀಸ್ ಕಮಿಷನರ್, ಯು ಆರ್ ದಿ ಪೊಲೀಸ್ ಕಮಿಷನರ್. ಕರೆಕ್ಟ್. ವಿ ಆರ್ ನಾಟ್ ಟ್ರೈನ್ ಟು ಡೂ ವಾಟ್ ಕೋವಿಡ್ ಡ್ಯೂಟಿ ಇದೆ. ಪಾಪ ಎಲ್ಲ ಮಾಡಿದ್ರು. ಸೊ ಪಾಪ ಅವ್ರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ನನಗೆ ಕ್ರೆಡಿಟ್ ಕೊಡ್ತಾ ಇದ್ದೀರಾ. ಇಲ್ಲ ಅಂದರೆ ಹೆಸರು ನೋಡಿ, ಮನೇಲಿ ಯಜಮಾನ ಸಪೋರ್ಟ್ ಮಾಡಿದ್ರೆ ಮನೆಯವ್ರ Support. ಸಂಸಾರ ಎಲ್ಲ ಸಂಸಾರನೂ ಆರಾಮಾಗಿ ಎಲ್ಲ ತೂಗಿಸ್ಕೊಂಡು ಹೋಗ್ತಾರೆ. ಜನರಿಗೆ ಬೆಳೆಸ್ಬೇಕು. ನಮಗೆ ಬೆಳೆದು ನಮಗೆ ಆ ಲೆವೆಲ್ ತನಕ ಹೋಗೋಕೆ ನಮ್ಗೆ ಅವಕಾಶ ಸಿಕ್ಕಿದ ನಂತರ ಯಾರೋ ಬಂದ್ಬಿಡ್ತಾರೆ, ಯಾರು ನನಗೆ ಇನ್ಸೆಕ್ಯೂರ್, ನನಗೆ ಯಾವ ಇನ್ಸೆಕ್ಯೂರಿಟಿನೂ ಇಲ್ಲ. ಅಬ್ಸಲ್ಯೂಟ್ಲಿ. ನನಗೇನೆ ಈಗ ನಾನು BJPಲೇ ಐ ಆಮ್ ನಾಟ್ ವೆರಿ ಸೀನಿಯರ್ ಪರ್ಸನ್. ಪಾಪ ವಿಶ್ವಾಸದಲ್ಲೇ ನಮ್ಮ ನಾಯಕರು, ನಮ್ಮ ಮುಖಂಡರು ಅಂತ ನಮ್ಗೆ ಅಡ್ರೆಸ್ ಮಾಡ್ತಾರೆ. ಐ ಆಮ್ ನಾಟ್ ಇನ್ಸೆಕ್ಯೂರ್ ಎನಿವೇರ್. ಬಟ್ ಐ ಸಿ ಇನ್ ಪೊಲಿಟಿಕಲ್ ಲೈಫಲ್ಲಿ ಎಷ್ಟು ಇನ್ಸೆಕ್ಯೂರ್ ಆಗಿರ್ತಾರೆ. ಯಾರಾದರೂ ಒಂದು ಅವಕಾಶ ಕೊಟ್ಟರೆ ಬೆಳೆದು ಬಿಡ್ತಾರೆ. ಬೆಳೆದ್ರೆ ಬೆಳೆದು ಬಿಟ್ರೆ ಭಯ ಅಂದರೆ ಭಯ ಅವ್ರಿಗೆ. ನನಗೆ ಯಾವ ಭಯನೇ, ನನಗಿಂತ ಯಾರೋ ಓವರ್ಟೇಕ್ ಮಾಡ್ಕೊಂಡು ನನಗೆ ಏನು ನನಗೆ ನಮ್ಗೆ ಗೊತ್ತು ಎಲ್ಲಿ ಎಷ್ಟು ಬೆಳಿಬೇಕು, ಎಲ್ಲಿ ಬೆಳಿಬೇಕು ಅಂತ. ಸೊ BJP ಏನಕ್ಕೆ ಜಾಯ್ನ್ ಆದ್ರಿ ಸರ್ ನೀವು? ನಾನು ಇಲ್ಲೊಂದು ಪಾರ್ಟ್ ನೋಡ್ಬಿಟ್ಟಿದ್ರಿ ಈ 10 ತಿಂಗಳಲ್ಲಿ. ಏನಪ್ಪ ಇವ್ರನ್ನೇನೋ ಡಿಫ್ರೆಂಟ್ ಪೀಪಲ್ ಅಂದ್ಕೊಂಡು ಬಂದೆ, ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಂದೆ. ಇವರು ಹಂಗೆ ಇವ್ರದ್ದು ಒಳಗಡೆ ಹಾಗೆ ಇದೆಯಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ. ಸೊ ಅವಾಗ ಪೊಲಿಟಿಕಲ್ ಮುಂದೆ ಹರಿಯೋಣ ಅಂತ ಇತ್ತಾ ಅಥವಾ ಬೇಡ ಅಂತ ಏನಾದರೂ ತೀರ್ಮಾನ ತಗೊಂಡಿದ್ರ? ಮತ್ತೆ BJP ಏನಕ್ಕೆ ಜಾಯ್ನ್? ಮುಂಚೆಯಿಂದಲೇ ನಮ್ಮ ತಂದೆ ಕಾಲದಾನೆ ಹಿಂದುತ್ವ ಸಂಘ ಇತ್ಯಾದಿಗಳು ಒಡನಾಟ ಇತ್ತು. ನಮ್ಮ ತಂದೆನೂ RSS ಅಲ್ಲಿದ್ದರು. 1940s ಮಹಾತ್ಮ ಗಾಂಧಿ ಕೊಲೆ ಆಗೋ ಸಮಯದಲ್ಲಿ ಔತ್ಕೊಂಡು ಸಂಘ ನಡೆಸ್ತಾ ಇದ್ರು ಇಲ್ಲೇ ಬಸವನಗುಡಿಯಲ್ಲಿ. ಮತ್ತು ನಾನು ಸಂಘದಲ್ಲಿದ್ದೆ, 4 ವರ್ಷ ಇದ್ದೆ ಬೆಂಗಳೂರಲ್ಲಿ, ನ್ಯಾಷನಲ್ ಕಾಲೇಜ್ ಜಯನಗರ ಹತ್ರ ಎಲ್ಲ. ಸೊ ಸಂಘದ ಜೊತೆ ನಮಗೆ ಭಾಳ. ಮತ್ತು ಈ ಚುನಾವಣೆನ ನಾನು ಗೆದ್ದಿದ್ದು ಕೂಡ ABVP ಸಹಾಯದಿಂದನೇ ನಾವು ಗೆದ್ದಿದ್ದು. ಸೊ ರಾಜಕೀಯ ಏನು ನಮಗೇನು ಹೊಸದೇ ಏನಿರಲಿಲ್ಲ. ಸೊ ನ್ಯಾಚುರಲ್ ಚಾಯ್ಸ್ ವಾಸ್ ದೇರ್ ಟು ಗೋ ಬ್ಯಾಕ್ ಟು ಭಾರತೀಯ ಜನತಾ ಪಾರ್ಟಿ. ಬಿಕಾಸ್ ಭಾರತೀಯ ಜನತಾ ಪಾರ್ಟಿ ಸೊ ಕೆಮ್ ಬ್ಯಾಕ್ ಆ ಸಮಯದಲ್ಲಿ. ಮತ್ತು ನಾನು ಉತ್ತರ ಭಾರತದಲ್ಲಿರುವಾಗ ಐ ಹ್ಯಾವ್ ರಿಯಲಿ ಸೀನ್ ದಿ ಎವಲ್ಯೂಷನ್ ಆಫ್ BJPಯಲ್ಲಿ. ಅಂದರೆ ನನಗೆ ಒನ್ ಆಫ್ ದೋಸ್ ರೇರೆಸ್ಟ್ ಆಫ್ ದ ರೇರ್ ಪೀಪಲ್ ಹೂ ಹ್ಯಾವ್ ಇಂಟರಾಕ್ಟೆಡ್ ವಿತ್ ಜಯಪ್ರಕಾಶ್ ನಾರಾಯಣ್ ಇನ್ ಪಟ್ನಾದಲ್ಲಿರುವಾಗ. ನಮ್ಮ ತಂದೆಯಲ್ಲಿ ಸೇವೆ ಮಾಡಿದ್ರು. ನಾವೆಲ್ಲ ಶತ್ರುಘ್ನ ಸಿನ್ಹಾ ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಶತ್ರುಘ್ನ ಸಿನ್ಹಾ ಕರ್ಕೊಂಡೋಗಿ ನಮ್ಗೆ ಜಯಪ್ರಕಾಶ್ ನಾರಾಯಣ್ ಹತ್ರ ಬಿಟ್ಬಿಟ್ರೆ, ನೋಡ್ಕೊ ಮುದುಕಪ್ಪನ ನೋಡ್ಕೊಂಡು. ನಮ್ಗೆ ಗೊತ್ತೇ ಇರಲಿಲ್ಲ ಅವ್ರ ವ್ಯಾಲ್ಯೂ ಅಷ್ಟಿರುತ್ತೆ ಅಂತ ಅಲ್ಲಿಗೆ. ಅಲ್ಲಿ ಐ ಹ್ಯಾವ್ ಸೀನ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಬಂದು ಆರ್ಡಿನರಿ ಚೇರ್ ಮೇಲೆ ಕೂತ್ಕೊಳ್ಳೋದು, LK ಅಡ್ವಾಣಿ ಅವ್ರ ಮನೆಗೆ ಬರೋದು ಕಣ್ಣಾರು ನೋಡಿದ್ದೀನಿ. ಅದು ಚಿಕ್ಕ ಹುಡುಗ ನಾನು. ಮತ್ತು ಕೆಲವು ಸಲ ನಮ್ಗೆ ಟೀ ತೊಗೊಂಬಂದು ಕೊಡೋ ಇವ್ರಿಗೆ ಅಂತ ಕೊಡ್ತಾಯಿದ್ರು. ದೆನ್ ಮಧು ದಾಂಡವಟೆ, ಪ್ರಮಿಳಾ ದಾಂಡವಟೆ ಸೈಕಲ್ ರಿಕ್ಷಾದಲ್ಲಿ ಪಟ್ನಾ ಜಂಕ್ಷನಿಂದ ಅವ್ರ ಮನೆಗೆ ಅವರು ಟೆಲಿಗ್ರಾಮ್ ಹಾಕಿದ್ರು ಬರ್ತೀನಿ ಅಂತ. ಮತ್ತು ಜಯಪ್ರಕಾಶ್ ನಾರಾಯಣ್ ಅವ್ರ PA ಒಬ್ಬರಿದ್ರು. ಅವ್ರು ಹೇಳಿದ್ರು ಸೈಕಲ್ ಮೇಲೆ ಹೋಗೋ ಸ್ಟೇಷನ್ಗೆ, ಅವ್ರು ಇಳಿತಾರೆ, ನೀನು ಸೈಕಲ್ ಅವರು ಸೈಕಲ್ ರಿಕ್ಷಾಲ್ಲಿ ಅವ್ರು ಕೂತ್ಕೊಳ್ಳಿ, ನೀನು ಮುಂದೆ ಅವ್ರ ಮನೆಗೆ ಕರ್ಕೊಂಬ ಅಂತ. ಸೊ ಸೈಕಲ್ ರಿಕ್ಷಾ ಒಳಗೆ ನಾನು ಪೈಲಟು, ಸೈಕಲ್ ರಿಕ್ಷಾ ಅವ್ರದ್ದು ವಾಹನ. ಅಂಥ ದಿನಗಳು ನಾವು ನೋಡಿದ್ರೆ. ಇವತ್ತು ಮರ್ಸಿಡೀಸ್ ಬೆಂಜ್ ವಾಹನ, ಮತ್ತು ನಿಮಗೆ ಸ್ಕಾರ್ಪಿಯೋ ಅಥವಾ ನಿಮಗೆ ಇನ್ನೊಂದು ಟೊಯೋಟಾ ವೆಹಿಕಲ್ ಇಸ್ ಯುವರ್ ಪೈಲಟ್. ಬಹುಶಃ ಕೆಲವೊಂದು ಹಿಂದೆ ಏನಿತ್ತು ಅದೇ ಉಳ್ಕೊಬಿಟ್ರೆ ಚೆನ್ನಾಗಿರ್ತಿತ್ತಲ್ಲ. ಏನು ಗ್ರೋತ್ ಈಸ್ ಗ್ರೋತ್ ಅಂತ ಅಂದರೆ ನಮ್ಮ ಜನಗಳಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಮತ್ತೆ ಚೇಂಜಸ್ಸು ಆಗಬೇಕು, ಆಗಬಾರ್ದು. ನೋಡಿ, ನೀವು ಬಡತನ ಎದುರಿಸಿ ನೀವು ಮೇಲೆ ಬರ್ತಿರಲ್ಲ, ಅದು ನಿಮಗೆ ದಟ್ ಬ್ರಿಂಗ್ಸ್ ಟೆರಿಬಲ್ ಅಮೌಂಟ್ ಆಫ್ ಸ್ಟ್ರೆಂತ್ ಇನ್ಸೈಡ್ ಯು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.